ಸುರಿದ ಮಳೆಗೆ ನೋಡ್ಬೋದು ನೀವು ಲೈಟ್ ಕಂಬಗಳೇ ಮುರಿದೋಗಿದ್ದಾವೆ. ಯಾಕಂದರೆ ವಿಚಾರ ಇಷ್ಟು ದೊಡ್ಡ ಮರ, ಹುಣಸೆ ಮರ ಉರುಳು ಬಿದ್ದಿದೆ. ಇದನ್ನು ಈಗ ತೆರವುಗೊಳಿಸಿದ್ದಾರೆ ಅರಣ್ಯ ಇಲಾಖೆ ಹಾಗೂ KEB ನಗರಸಭೆಯವರೆಲ್ಲ ಸೇರಿ. ಭಾಳಷ್ಟು ನಷ್ಟ ಉಂಟಾಗಿದೆ ಈ ಗಾಳಿ ಮಳೆಗೆ. ಇಲ್ಲಿ ಕೆಲಸಗಾರರು ಅಂದರೆ ಈ ನಮ್ಮ KEB ಇಲಾಖೆ ಹಾಗೂ ಕಾಂಟ್ರಾಕ್ಟರ್ ಅವರು ಈಗ ವರ್ಕ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಎಷ್ಟು ದೊಡ್ಡ ಮರ ಉರುಳು ಬಿದ್ದಿದೆ ನಿನ್ನೆ ರಾತ್ರಿ ಗಾಳಿ ಮಳೆಗೆ. ನಗರದಲ್ಲಿ ಭಾರಿ ಗಾಳಿ ಮಳೆಗೆ ಸುಮಾರು 6 ಕಂಬಗಳು ಬಿದ್ದಿದ್ದಾವಂತೆ. ಈಗ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ KEB ಅವರು ಹಾಗೂ ಗುತ್ತಿಗೆದಾರರು ಸೋಮಶೇಖರ್ ಅವರು. ಅವ್ರ ಹತ್ರ ಕೇಳೋಣ. ಸರ್, ಎಷ್ಟು ಕಂಬ ಬಿದ್ದಿದೆ ಸರ್? ಹಾಗೆ ಸುಮಾರು ಇವತ್ತು ಎಷ್ಟೊತ್ತಿಗೆ ಮೇಲೆ ಕರೆಂಟ್ ಬರ್ಬೋದು ಸರ್? ಈಗ ಎಲ್ಲ ನಿಮ್ಮ ಈ ಒಂದು KEB ಇಲಾಖೆ ಹೆಂಗ್ ಸ್ಪಂದಿಸ್ತದೆ ಸರ್? ಮಾಡ್ತಾ ಇದಾರಲ್ಲ ಸರ್? ಸರ್ ಹೆಂಗೆ ಒಂದು 6 ಮರ ಬಿದ್ದಿದಾವಂತೆ, ಏನಂತೆ? 6 ಮರ ಬಿದ್ದರೆ ಕಂಬ ಮುರಿದೋಗಿದಾವೆ, ರೆಡಿ ಮಾಡಿಸ್ತಿದೀವಿ, ಕರೆಂಟ್ ಕೊಡ್ತೀವಿ ಜನರಿಗಾಗಿ. ನಾವು ಸ್ಪಂದಿಸ್ಬೇಕು ನಮ್ಮನ್ನ. ಖಂಡಿತ ಜನ ಸ್ಪಂದಿಸ್ಬೇಕು ಅಂತ ಇದ್ದಾರೆ KEB ಅವರು. ಹಗಲು ರಾತ್ರಿ ಅಂದೇ ಶ್ರಮ ಪಡ್ತಾ ಇದ್ದಾರೆ. ನೋಡ್ಬೋದು ನೀವು ಇಲ್ಲಿನ ಕೆಲಸ. ಹಾಗೆ ಸಂಜೆ 6 ಗಂಟೆ ಮೇಲೆ ಕರೆಂಟ್ ಬರ್ತದೆ ಅಂತ ಇದೆ ಸರ್. ಬರುತ್ತಲ್ಲ ಸರ್? ಸಂಜೆ 6 ಗಂಟೆಗೆ ಕರೆಂಟ್ ಬರುತ್ತೆ. ಜನರು ಕೂಡ ಸ್ಪಂದಿಸ್ಬೇಕು ಅಂತ ಇಲಾಖೆ ಕೇಳ್ಕೊತಿದೆ. ಧನ್ಯವಾದಗಳು. ಇಸ್ಕಾಂ ಇಲಾಖೆಯ ಶಾಖಾಧಿಕಾರಿಗಳಿದ್ದಾರೆ. ಸರ್ ನಮಸ್ತೆ. ರಾತ್ರಿಯಿಂದ ಕೆಲಸ ಮಾಡ್ತಾ ಇದ್ದೀರಂತೆ. ಸುಮಾರು ಮರಗಳು ಬಿದ್ದಿದ್ದಾವೆ, ಕಂಬಗಳು ಬಿದ್ದಿವೆ ಅಂತಿದ್ರು. ಏನಂತ ಎಷ್ಟೊತ್ತಿಗೆ ಆಗ್ಬೋದು ಸರ್ ಕೆಲಸಗಳು? ಇದೆಲ್ಲ ಕಂಬಗಳಿದೆಲ್ಲ 2 ಗಂಟೆ ಒಳಗೆ ಮುಗ್ಬೋದು. ಒಂದು 6 ಗಂಟೆ ಒಳಗೆ ಕರೆಂಟ್ ಬರ್ಬೋದಲ್ವಾ ಸರ್? 3 ಗಂಟೆ ಒಳಗೆ ಕೊಡ್ತೀರಾ? ಹಾಗೆ ನಿಮ್ಮ ಈ ಯಶಸ್ವಿ ಕೆಲಸ ಚೆನ್ನಾಗಿ ನಡೀಲಿ ಅಂತ ನಾನು ಕೂಡ ಹೇಳ್ತೀನಿ ಸರ್. ಯಾಕೆ ಹಾಂ ಕೆಲಸ ಮುಗಿಸ್ಕೊಳ್ಳಿ. ರಾತ್ರಿ 12 ಗಂಟೆಗೆ ಎಲ್ಲ ಇರ್ತಕ್ಕಂಥ ಇದಕ್ಕೆ ಎಲ್ಲ ಸಪ್ಲೈ ಕೊಟ್ಟು ಎಲ್ಲ ನಮ್ಮ ಸಿಬ್ಬಂದಿ ಹೋದ್ರು. ಮತ್ತು ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಹಾಂ. ಓಕೆ, ಧನ್ಯವಾದಗಳು ಸರ್. ಮೇನ್ ಲೈನೇ ಕಟ್ಟಾಗಿತ್ತು. ಒಂದು ಅರ್ಧ ಗಂಟೆ ಕೊಡ್ತೀವಿ. ಹೌದೌದು.